ಈಗ ಕುಣಿತಿದ್ನಲ್ವಾ, ಅವನು ಸ್ಟಾಕ್ ಮಾರ್ಕೆಟ್ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ ಅವಧೂತ್ ಸಾತೆ. ಅವನು ಟ್ರೇಡ್ ಮಾಡಿ ದುಡ್ಡು ಹೇಗ್ ಮಾಡ್ಬೇಕು ಅಂತ ಕೋರ್ಸಸ್ ಸೆಲ್ ಮಾಡ್ತಿದ್ದ. ಬೇಸಿಕ್ ಕೋರ್ಸು ₹500 ಸ್ಟಾರ್ಟ್ ಆಗಿ 6,75,000 ವರೆಗೂ ಇತ್ತು. ಇವನೇನು ಕೋರ್ಸಸ್ ಸೆಲ್ ಮಾಡ್ತಿದ್ನ ಇಲ್ಲ ಕಿಡ್ನಿ ಸ್ಪೇರ್ ಪಾರ್ಟ್ಸ್ ಏನಾದ್ರು ಸೆಲ್ ಮಾಡ್ತಾ ಇದ್ನ? ₹6,75,000 ಒಂದು ಕೋರ್ಸ್ಗೆ. ಯಪ್ಪ. ಲಾಸ್ಟ್ 10 ವರ್ಷದಲ್ಲಿ ಈ ತರ 4 ಲಕ್ಷ ಜನಗಳಿಗೆ ಕೋರ್ಸ್ ಸೇಲ್ ಮಾಡಿ 600 ಕೋಟಿ ಸಂಪಾದನೆ ಮಾಡಿದ್ದ. ಈಗ ಮಾರ್ಕೆಟ್ ಆಪರೇಟರ್ ಸೆಬಿ ಮೇಜರ್ ಆಪರೇಷನ್ ಅನ್ನ ಲಾಂಚ್ ಮಾಡಿದ್ದಾರೆ ಅವನ ವಿರುದ್ಧ. ಸೆಬಿ ಈಗ ಅವನನ್ನ ಮತ್ತೆ ಅವನ ಕಂಪನಿಗಳನ್ನ ಬ್ಯಾನ್ ಮಾಡಿದ್ದಾರೆ. ಸೊ ಅವನು ಸೆಕ್ಯೂರಿಟೀಸ್ ಮಾರ್ಕೆಟ್ ನ ಅಸೆಸ್ ಮಾಡೋದಕ್ಕೆ ಆಗಲ್ಲ. ಯಾಕಂತಂದ್ರೆ ರೆಗ್ಯುಲೇಟರ್ಸ್ ಹೇಳಿದ್ದಾರೆ ಅವರೆಲ್ಲ ಅನ್ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಗಳನ್ನ ನಡೆಸ್ತಿದ್ರು ಅಂತ. ಮತ್ತೆ ನಾವು ಈ ಸ್ಟಾಕ್ ಗಳನ್ನ ತಗೊಳ್ತಿದ್ದೀನಿ, ಆ ಸ್ಟಾಕ್ ನ ತಗೊಳ್ತಿದ್ದೀನಿ ಅಂತ ಗ್ರೂಪ್ ಅಲ್ಲಿ ಹಾಕ್ತಿದ್ದ. ಇನ್ನೊಂದೇನಂದ್ರೆ ಅವನು ಬರೀ ಹೇಳ್ತಿದ್ದ ಅಷ್ಟೇ, ಅವನು ಆ ಸ್ಟಾಕ್ ಅನ್ನ ತಗೊಳ್ತಿರ್ಲಿಲ್ಲ. ಇಲ್ಲಿ ನೋಡಿ, ನೋ ಆರ್ಡರ್ ಪ್ಲೇಸ್ಡ್ ಅಂತ ಕ್ಲೀನ್ ಆಗಿ ತೋರಿಸ್ತಿದೆ ಇನ್ವೆಸ್ಟಿಗೇಟ್ ಮಾಡಿದಾಗ. ಅವನು ಜನಗಳ ಹತ್ರ ನಾನು ಟ್ರೇಡಿಂಗ್ ಮಾಡಿ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ ತೋರಿಸ್ಕೊತಿದ್ದ ಅಷ್ಟೇ. ಬಟ್ ಅವನ ಪರ್ಸನಲ್ ಟ್ರೇಡ್ಸ್ ಅಂದ್ರೆ ಲಾಸ್ಟ್ 2 years P&L ಚೆಕ್ ಮಾಡಿ ನೋಡಿದ್ರೆ 6 ಕೋಟಿ ಲಾಸ್ ಮಾಡಿ ಕೂತ್ಕೊಂಡಿದ್ದಾನೆ ಅವನು. 6,75,000 ಕೊಟ್ಟು ಕೋರ್ಸ್ ತಗೊಂಡಿರೋರ ಕತೆ ನೋಡಿದ್ರೆ 186 ಜನ 2 ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಸೆಬಿ ಅವನಿಗೆ ಮತ್ತೆ ಅವನ ಕಂಪ್ನಿಗೆ ₹546 ಕೋಟಿ ರಿಟರ್ನ್ ಮಾಡುವಂತೆ ಆರ್ಡರ್ ಮಾಡಿದೆ. ಸೊ ನೀವು ಯಾರನ್ನ ಫಾಲೋ ಮಾಡ್ತಾ ಇದ್ದೀರಾ, ಯಾರ ಹತ್ರ ಏನ್ ಕಲಿತಿದ್ದೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸ್ನೇಹಿತರೆ, ಈ ಟ್ರೇಡರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ₹100 ಕೋಟಿ ದುಡ್ದ್ಬಿಟ್ಟಿದ್ದೀನಿ ಬರೀ ಟ್ರೇಡಿಂಗ್ ಇಂದ. ಇವೆಲ್ಲ ನಂಬಕ್ ಹೋಗ್ಬೇಡಿ ಆಯ್ತಾ. ಟ್ರೇಡಿಂಗ್ ಅಲ್ಲಿ ಲಾಸ್ ಇಲ್ದರೆ ಯಾರು ಟ್ರೇಡಿಂಗ್ ಮಾಡೋದಕ್ಕಾಗಲ್ಲ. ಇವರೆಲ್ಲ ಏನ್ ಹೇಳ್ಕೊಡ್ತಾರೆ? ಫಿಬೊನಾಚಿ, ಟ್ರೆಂಡ್ ಲೈನ್, ಸಪೋರ್ಟ್ ರೆಸಿಸ್ಟೆನ್ಸ್, MACD, EMA, ಊರಲ್ಲಿರೋ ಎಲ್ಲ ಇಂಡಿಕೇಟರ್ಸ್ ಬಗ್ಗೆ ಹೇಳ್ಕೊಡ್ತಾರೆ. ಸ್ನೇಹಿತರೆ, ಮಾರ್ಕೆಟ್ ಇವೆಲ್ಲದಕ್ಕಿಂತ ದೊಡ್ಡದು. ಬರೀ ಇಂಡಿಕೇಟರ್ಗಳು, ಟ್ರೆಂಡ್ ಲೈನ್ ಇಟ್ಕೊಂಡು ಮಾರ್ಕೆಟ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಹೌದು, ಟ್ರೇಡಿಂಗ್ ಅಲ್ಲಿ ದುಡ್ಡಿದೆ, ಬಟ್ ಅದು ಸರಿಯಾದ ರೀತಿನಲ್ಲಿ ಮಾಡಿದ್ರೆ ಮಾತ್ರ ಅದು ವರ್ಕೌಟ್ ಆಗುತ್ತೆ. ಬಟ್ 95% ಜನ ಫೇಲ್ ಆಗ್ತಾರೆ. ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ತರದ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಫಾಲೋ ಮಾಡ್ಕೊಳ್ಳಿ.